ನಿನ್ನೆ ಬೆಂಗಳೂರು ಪೊಲೀಸರ ಗುಂಡೇಟಿನಿಂದ ಗಾಯಗೊಂಡಿದ್ದಂಥ ಕುಣಿಗಲ್ಗಿರಿ ಸಹಚರ ಗೋವಿಂದ್ ಚೇತರಿಕೆ ಕಾಣ್ತಾ ಇದ್ದಾನೆ. ನಿನ್ನೆ ಬೆಳಿಗ್ಗೆ ಬೆಂಗಳೂರು ಪೊಲೀಸರು ಹಿಂದೂಪುರದಿಂದ ಬೆಂಗಳೂರು ಕರೆದುಕೊಂಡು ಬರ್ತಿದ್ದ ಸಮಯದಲ್ಲಿ ಗೋವಿಂದ ದೇವನಹಳ್ಳಿ ಬಳಿ ಮೂತ್ರ ವಿಸರ್ಜನೆ ನೆಪದಲ್ಲಿ ಪರಾರಿಯಾಗಲು ಯತ್ನಿಸಿದ್ದ. ಈ ಸಂದರ್ಭ ಗೋವಿಂದ ಪೊಲೀಸ್ ಇನ್ಸ್ಪೆಕ್ಟರ್ ಬಾಳೇಗೌಡ ಮೇಲೆ ಕಲ್ಲನ್ನು ಬೀಸಿ ಕೊಲ್ಲಲು ಮುಂದಾಗಿದ್ದ. ಈ ವೇಳೆ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ರಂಗಪ್ಪ ಮತ್ತು ಸಕ್ರಿ ಆತನ ರಕ್ಷಣೆಗಾಗಿ ಇವನ ಮೇಲೆ 2 ಸುತ್ತಿನ ಗುಂಡನ್ನು ಹಾರಿಸಿದರು. ಗೋವಿಂದನ ಸೊಂಟ ಮತ್ತು ಕಾಲಿನ ಭಾಗಕ್ಕೆ ಗುಂಡೇಟು ತಗುಲಿದ್ದು ಸದ್ಯ ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ತೀವ್ರ ರಕ್ತಸ್ರಾವ ಆಗಿರೋದ್ರಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರೋದ್ರಿಂದ ಈತನನ್ನು ಆಸ್ಪತ್ರೆಯಲ್ಲಿ ಈಗ ಇರಿಸಲಾಗಿದೆ. ಇನ್ನು ಆಂಧ್ರ ಪೊಲೀಸರ ವಶದಲ್ಲಿರುವ ಕುಣಿಗಲ್ಗಿರಿಯನ್ನು ಬಾಡಿ ವಾರಂಟ್ ಮೂಲಕ ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದುಕೊಳ್ಳಲು ಕ್ರಮ ಕೈಗೊಳ್ಳುವುದಾಗಿ ನಗರ ಪೊಲೀಸ್ ಆಯುಕ್ತ ರಾಘವೇಂದ್ರ ಔರಾದ್ಕರ್ ತಿಳಿಸಿದ್ದಾರೆ. ಗೋವಿಂದ್ ಅನ್ನೋರಿಗೆ ನೀ ಮತ್ತು ಕೆಳಗೆ 2 ಬುಲೆಟ್ ಫೈರ್ ಆಗಿದೆ. ಈಗ ಅವರಿಗೆ ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ನಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಸದ್ಯದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ನಿನ್ನೆ ಡಾಕ್ಟರ್ಸ್ ಹೇಳಿದ್ದಾರೆ. ಮತ್ತು ಕುಣಿಗಲ್ಗಿರಿ ಅಲ್ಲಿಯೇ ಹಿಂದೂಪುರದಲ್ಲಿ ಕೂಡ ಇಲ್ಲಿಗಲ್ ಕಂಟ್ರಿ ಮೇಡ್ ರಿವಾಲ್ವರ್ ಪಿಸ್ಟಲ್ ಪೊಸೆಷನ್ದಲ್ಲಿ ಇದ್ದ ಕಾರಣ ಹಿಂದೂಪುರದಲ್ಲಿ ಮತ್ತು ಆಕ್ಸಿಡೆಂಟ್ ಆಗಿದ್ದ ಕಾರಣ ಹಿಂದೂಪುರದಲ್ಲಿ ಕೂಡ 2 ಪ್ರಕರಣಗಳು ಅಥವಾ 1 ಪ್ರಕರಣ ದಾಖಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವನು ಅಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ನಾವು ಇಲ್ಲಿ ನಮ್ಮ ಜ್ಯೂರಿಸ್ಡಿಕ್ಷನಲ್ ಕೋರ್ಟ್ದಿಂದ ಬಾಡಿ ವಾರಂಟ್ ಮುಖಾಂತರ ಅವ್ರಿಗೆ ಕರ್ಕೊಂಡು ಬರಬೇಕಾಗ್ತದೆ.